ಬೆಂಗಳೂರಿನಲ್ಲಿ ಮಾಜಿ ಉಪಮೇಯರ್ ಸಹೋದರನ ವಿರುದ್ಧ ಬಿತ್ತು ಕೇಸ್. ಮಹಿಳೆಯ ಬಟ್ಟೆಯನ್ನ ಹರಿದು ಹಾಕಿ ಲೈಂಗಿಕ ಕಿರುಕುಳ ಕೊಟ್ಟು ಹಲ್ಲೆಯನ್ನ ನಡೆಸಲಾಗಿದೆ. ಆ ಮಹಿಳೆ ಮತ್ತು ಆಕೆಯ ಗಂಡನಿಗೂ ಕೂಡ ಜೀವ ಬೆದರಿಕೆ ಜಾತಿ ನಿಂದನೆ. ಬೆಂಗಳೂರಿನಲ್ಲಿ ಮಾಜಿ ಉಪಮೇಯರ್ ಸಹೋದರನ ವಿರುದ್ಧ ಬಿತ್ತು ಕೇಸ್. ಮಹಿಳೆಯ ಬಟ್ಟೆಯನ್ನ ಹರಿದು ಹಾಕಿ ಲೈಂಗಿಕ ಕಿರುಕುಳ ಹಲ್ಲೆಯನ್ನ ಮಾಡಿರುವಂತದ್ದು. ಆ ಮಹಿಳೆ ಮತ್ತು ಆಕೆಯ ಗಂಡನಿಗೂ ಕೂಡ ಜೀವ ಬೆದರಿಕೆ ಜಾತಿ ನಿಂದನೆ. ಬಿಬಿಎಂಪಿ ಮಾಜಿ ಉಪಮೇಯರ್ ಸಹೋದರನ ಗೂಂಡಾಗಿರಿ ಸಂಬಂಧ ಎಫ್ಐಆರ್. ಮಾಜಿ ಉಪಮೇಯರ್ ರುದ್ರೇಗೌಡ ಸಹೋದರ ಸುರೇಶ್ ಗೌಡ ಪತ್ನಿ ಗಾಯತ್ರಿ ದೇವಿ ಆದಿತ್ಯ ಲೋಕೇಶ್ ರಾಜ್ ಎಂಬಾತನ ವಿರುದ್ಧ ಎಫ್ಐಆರ್ ದಾಖಲು. ಮಹಾಲಕ್ಷ್ಮೀಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ಆದಿತ್ಯ ಲೋಕೇಶ್ ಎಂಬಾತ A1 ಆರೋಪಿ, ಮಾಜಿ ಉಪಮೇಯರ್ ಸಹೋದರ ಸುರೇಶ್ ಗೌಡ A2 ಆರೋಪಿ. ಸುರೇಶ್ ಗೌಡ ಪತ್ನಿ ಗಾಯತ್ರಿ ದೇವಿ A3 ಆರೋಪಿಯಾಗಿದ್ದಾರೆ. ಬಿಬಿಎಂಪಿ ಮಾಜಿ ಉಪಮೇಯರ್ ರುದ್ರೇಗೌಡ ಸಹೋದರನ ಮೇಲೆ ಕೇಸ್. ಆದಿತ್ಯ ಲೋಕೇಶ್ ರಾಜ್ ಎಂಬಾತನಿಗೆ ಜಾಗ ಮಾರಾಟ ಮಾಡಿದ್ದಂತಹ ಲಲಿತಾ, ಆದರೆ ಜಾಗ ಮಾರಾಟ ಮಾಡಿದ್ದಕ್ಕೆ ಆದಿತ್ಯ ಲೋಕೇಶ್ ರಾಜ್ ದುಡ್ಡು ಕೊಟ್ಟಿರಲಿಲ್ಲ. ಹೀಗಾಗಿ ಹಣ ಕೊಡುವಂತೆ ಆದಿತ್ಯ ರಾಜ್ಗೆ ಪದೇ ಪದೇ ಕೇಳ್ತಿದ್ದಂತಹ ಲಲಿತಾ, ಆದ್ರೆ ಹಣ ಕೊಡಲ್ಲ ಎಂದು ಹೇಳಿ ಜೀವ ಬೆದರಿಕೆ ಹಾಕಿದ್ದಂತಹ ಆದಿತ್ಯ. ಇದಾದ ಬಳಿಕ ಮಾಜಿ ಉಪಮೇಯರ್ ಸಹೋದರನಿಗೆ ಜಾಗ ಮಾರಿದ್ದಂತಹ ಆದಿತ್ಯ, ಆ ಭೂಮಿಯಲ್ಲಿ ಸುರೇಶ್ ಗೌಡ ಕಟ್ಟಡ ನಿರ್ಮಾಣ ಆರಂಭಿಸಿದ್ದ. ನಮಗೆ ಇನ್ನೂ ಕೂಡ ದುಡ್ಡು ಬಂದಿಲ್ಲ, ಹೀಗಾಗಿ ಕಟ್ಟಡ ನಿರ್ಮಿಸಬೇಡಿ. ಸುರೇಶ್ ಗೌಡ ಆತನ ಪತ್ನಿ ಗಾಯತ್ರಿ ದೇವಿಗೆ ಹೇಳಿದಂತಹ ಲಲಿತಾ, ಈ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ದೂರುದಾರರಾಗಿರುವಂತಹ ಸೊಲ್ಲಾಪುರಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಓಕೆ, ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ ಮೇಡಮ್. ಓಕೆ, ಮಾಜಿ ಉಪಮೇಯರ್ ಸಹೋದರನ ಮೇಲೆ ಒಂದು ಕೇಸ್ ದಾಖಲೆ ಆಗಿದೆ. ನೀವೇ ಕೇಸನ್ನ ದಾಖಲೆ ಮಾಡಿದ್ದು. ವಿಚಾರ ಏನು ಸರ್? ಸರ್, ವಿಚಾರ ಏನಂದ್ರೆ ಮೇಡಮ್, ಆದಿತ್ಯ ಲೋಕೇಶ್ ಅನ್ನ ಇವರು ಕೆಲಸ ಮಾಡ್ತಾ ಇರ್ತಾರೆ. ಯಾರು ಲಲಿತಾ ಅನ್ನೋರ ತಾಯಿ ಲಕ್ಷ್ಮಮ್ಮ ಅಂತ ಮೇಡಮ್. ಆ ಕೆಲಸ ಮಾಡ್ತಾ ಇದ್ದಾಗ ಅವರಿಗೆ ಆರೋಗ್ಯ ಸಮಸ್ಯೆ ಅನ್ನೋದು ಬರುತ್ತೆ. ಬೋನ್ ಕ್ಯಾನ್ಸರ್ ಅಂತ ಬರುತ್ತೆ ಮೇಡಮ್. ಆ ಬೋನ್ಸ್ ಕ್ಯಾನ್ಸರ್ ಸಮಯದಲ್ಲಿ ಇವರು ಕೆಲವೊಂದು ಕಾಸು ಪಡೆದಿರ್ತಾರೆ. ಎಷ್ಟು 50,000ನೋ ಲಕ್ಷನೋ ಸ್ವಲ್ಪ ಪಡೆದಿರ್ತಾರೆ. ಆಗ ಅವರು ಲಕ್ಷ್ಮಮ್ಮನವ್ರು ತೀರ್ಕೊಂಡಿರ್ತಾರೆ. ತೀರ್ಕೊಬಿಡ್ತಾರೆ. ಆಮೇಲೆ ಅವ್ರು ಏನ್ ಹೇಳ್ತಾರೆ, ಅವ್ರ ಮಗಳಾದ ಲಲಿತಾ ಅವರನ್ನ ಕೆಲ್ಸಕ್ಕಂತ ಇಕ್ಕಿರ್ತಾರೆ. ಆ ದುಡ್ಡು ಇಸ್ಕೊಂಡಿರ್ತಾರಲ್ಲ, ಅದಕ್ಕೆ ತೀರ್ಸಕಂತ ಈಸ್ಕೊಂಡಿರ್ತಾರೆ. ಆಗ ಇವರೆಲ್ಲ ಫಸ್ಟೇ ಒಂದು ಪ್ಲಾನ್ ಮಾಡ್ಕೊಂಡು, ಆರ್ಥಿಕ ಪರಿಸ್ಥಿತಿ ಕೆಟ್ಟದಾಗಿರುತ್ತೆ ಇವ್ರ ಮನೆದು. ಪ್ಲಾನ್ ಮಾಡಿ ಏನ್ ಮಾಡ್ತಾರೆ, ಸೇಲ್ ಅಗ್ರಿಮೆಂಟ್ ಸುಮ್ನೆ ಒಂದು ಬಾಂಡ್ ಮೇಲೆ ಬರ್ಸ್ಕೊಳ ಅಂತ ಹೇಳಿ ಸೇಲ್ ಅಗ್ರಿಮೆಂಟ್ ಮಾಡ್ಕೊಂತಾರೆ. ಆ ಸೇಲ್ ಅಗ್ರಿಮೆಂಟ್ ಆದ್ಮೇಲೆ ಮತ್ತೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ಇದ್ ಮಾಡ್ಕೊಬಿಡ್ತಾರೆ, ಫುಲ್ ರಿಜಿಸ್ಟರ್ ಮಾಡ್ಕೊಬಿಡ್ತಾರೆ. ಅದು ಇವ್ರಿಗೆ ಗೊತ್ತಿರಲ್ಲ, ಯಾರಿಗೆ ಲಲಿತನ್ನವ್ರಿಗೆ ಗೊತ್ತಿರಲ್ಲ. ಇವ್ರಿಗೆ ಒಂದು 9 ತಿಂಗಳು ಇತ್ತೀಚೆಗೆ ಗೊತ್ತಾಗುತ್ತೆ
ಓಕೆ ಈ ತರ ಮಾಡ್ಕೊಂಡಿದ್ದಾರೆ. ಆದಿತ್ಯ ಲೋಕೇಶ್ ಇವರೆಲ್ಲ ಮಾಡ್ಕೊಂಡು ಮತ್ತೆ ಈ ಸುರೇಶ್ ಗೌಡ ಮಿಸಸ್ ಗಾಯತ್ರಿ ದೇವಿನ ಏನೋ ಹೆಸರು ಬರುತ್ತೆ ಮೇಡಮ್, ಆ ದೇವಿ ಮಿಸಸ್ ಹೆಸರಲ್ಲಿ ಆಗುತ್ತಂತ ಗೊತ್ತಾಗುತ್ತೆ. ಆಗ ಇವರು ಲಲಿತಾ ಅನ್ನೋರು ಅವಾಗ್ರಿಂದ ಇವರು ಅವರೆಲ್ಲ ಚುನಾವಣೆಯಲ್ಲೆಲ್ಲ ನಿಂತ್ಕೊಂಡ್ತಾ ಇರ್ತಾರಲ್ಲ, ಅವಾಗಿಂದ ಗೊತ್ತು ಇವ್ರಿಗೆ ಹುಟ್ಟಿದವಾಗಿಂದ. ಅದಕ್ಕೆ ಇವ್ರು ಕೇಳ್ತಾರೆ ಲಲಿತಾ ಅನ್ನೋರು. ಆ ಕೇಳ್ದಾಗ ಏನಂತಾರೆ, ಗಲಾಟೆ ಗಾಬರಿ ಬೇಡ, ನಿಮ್ಗೆ ಏನಾಗುತ್ತೋ ಅದನ್ನ ನಾನು ಈಸ್ಕೊಡ್ತೀನಿ, ಇಲ್ಲಾಂದ್ರೆ ನಿಮ್ಗೆ ಜಾಗನ ಬಿಟ್ಕೊಡ್ತೀನಿ, ಇವಾಗ ಕಟ್ಟಗಂಟ ತಕರಾರು ಮಾಡಬೇಡಿ ಅಂತ ಹೇಳ್ತಾರೆ. ಇವರು ಸರಿ ಅಂತ ಇವರು ಸೈಲೆಂಟ್ ಆಗ್ಬಿಡ್ತಾರೆ. ಆಗ ಈಗ ಮೊನ್ನೆ ಹೋದ್ ಭಾನುವಾರ ಅಲ್ಲ, ಆಚೆ ಭಾನುವಾರ ಮೇಡಮ್, ಒಂದಿನ ಮುಂಚೆ ಶನಿವಾರ ನೈಟ್ ಏನಂತಾರೆ ಬರೀತಾರೆ ಇವರು, ಬಾಡಿಗೆದಾರರಿಗೆ ಬೋಗಿದಾರರಿಗೆ ಎಚ್ಚರಿಕೆ, ಇದು ಸಮಸ್ಯೆ ಎಲ್ಲಿದೆ ಅಂತ ಬೋರ್ಡ್ ಬರ್ದಿರ್ತಾರೆ. ಓಕೆ ಸರ್, ನೀವು ದೂರಿನಲ್ಲಿ ಏನ್ ಹೇಳಿರ್ತೀರಾ ಅಂತಂದ್ರೆ ಮಹಿಳೆಯ ಬಟ್ಟೆಯನ್ನ ಹರಿದು ಲೈಂಗಿಕ ಕಿರುಕುಳ ಕೊಟ್ಟು ಹಲ್ಲೆಯನ್ನ ನಡೆಸಿದ್ದಾರೆ ಅಂತ ಹಾಕಿದ್ದೀರಾ. ಆದ್ರೆ ಯಾಕೆ ಸೆಕ್ಷನ್ ಅಲ್ಲಿ ಈ ಪೊಲೀಸರು ಇದನ್ನ ಮೆನ್ಷನ್ ಮಾಡಿಲ್ಲ? ಅದೇ ಗೊತ್ತಾಗ್ತಾ ಇಲ್ಲ ಮೇಡಮ್. ಇನ್ನೊಂದು ಮೇಡಮ್, ನಾನು ಆ ಊರಲ್ಲಿ, ನಾನು ಕೋಲಾರ ಕಡೆ ಮೇಡಮ್, ಆ ಊರಲ್ಲಿ ಏನಂತಾರಲ್ಲ ಅವ್ರ ಮೆಂಬರ್ ಎಲ್ಲ ಇರ್ತಾರಲ್ಲ ಮೇಡಮ್, ಎಲ್ಲ ಒಂದೇ ಮೇಡಮ್. ಮತ್ತೆ ಹೋದ್ ಭಾನುವಾರ ನನ್ ಮೇಲೆ ದಾಳಿ ಮಾಡಕ್ ನೋಡ್ತಾರೆ. ಎಲ್ಲ ಅವ್ರ ಕಡೆ ಅವ್ರೆ, ಅವ್ರ ಬೆಂಬಲ ಕಡೆ ಅವ್ರು. ಯಾವ್ದು ಅದು ನಮ್ಗೆ ಭಯ ಇಟ್ಬಿಟ್ರು ಮೇಡಮ್. ಈಗೂ ಇಲ್ಲ, ನಾನು ಮೊನ್ನೆ ಭಾನುವಾರದಿಂದ ನಾನು ಮನೆಗೆ ಹೋಗಿಲ್ಲ, ಏನೆಲ್ಲ ಹೊರಗಡೆ ಇದ್ದೀನಿ ಮೇಡಮ್. ರಾಜಿ ಮಾಡ್ಕೊ ಒಂದು ಅಷ್ಟೊಷ್ಟಿಂದ ಇಲ್ಲ ಮೇಡಮ್, ಅಷ್ಟೊಂದು ಟಾರ್ಚರ್ ಕೊಟ್ಬಿಟ್ರು ಮೇಡಮ್. ಇದ್ರ ಬಗ್ಗೆ ಏನು ನೀವು ದೂರ ದಾಖಲೆ ಮಾಡಿಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ? ಹೋದ್ ಭಾನುವಾರ ಆಗಿದ್ದು ಹೋಗಿಲ್ಲ, ಇವತ್ತು ನಾಳೆ ಕೊಡೋಣ ಅಂತ. ಅಲ್ಲ, ನೀವು ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತ ಹೇಳ್ತಿದ್ದೀರಲ್ಲ, ಮತ್ತೆ ಯಾಕೆ ನೀವು ಭಯ ಪಡ್ತಾ ಇದ್ದೀರಾ? ಮೇಡಮ್ ಒಬ್ಬನ್ ಮೇಡಮ್ ಊರ್ ಬಿಟ್ಟು ಊರ್ ಬರೋದು, ನಾನೊಬ್ಬ ಇರೋದು, ಇಡೀ ಊರೇ ಅವ್ರ ಪರ ಇರುತ್ತೆ ಮೇಡಮ್. ಒಬ್ಬ ಏನ್ ಮಾಡೋದು, ಎಲ್ಲ ಓಡಾಡ್ತಾ ಇರ್ತೀವಿ ನಾವು, ಕೂಲಿ ದಿನ ಕೂಲಿಗೆ ಬರೋದು ಮೇಡಮ್. ನಾವ್ ಅವ್ರ ತರ ದುಡ್ಡು ಇಸ್ಕೊಂಡು ಡೈಲಿ ಒಂದ್ ದಿನ ಕೂಲಿ ಬಂದ್ರೆ 700 ರೂಪಾಯಿ ಮೇಡಮ್. ಯಾಕೆ ಸರ್ ಪೊಲೀಸರ ಮೇಲೆ ವಿಶ್ವಾಸ ಇಲ್ವಾ? ಇಲ್ಲ, ಅವರು ನನ್ಗೆ ಸಪೋರ್ಟ್ ಕೊಟ್ರು. ಅದು ಏನ್ ಬರ್ದಾರೋ ನಾವು ಓದ್ಕೊಂಡಿಲ್ಲ, ಏನ್ ಬರ್ದಾರೋ ಏನು ಗೊತ್ತಿಲ್ಲ. ನಾನು ಹೇಳಿದ ತಕ್ಷಣ ಇಮಿಡಿಯೇಟ್ ಆಕ್ಷನ್ ತಗೊಂಡು. ನೀವ್ ಯಾಕೆ ಓದ್ಕೊಳ್ಲಿಕ್ಕೆ ಹೋಗ್ಲಿಲ್ಲ? ಇದು ಸೆನ್ಸಿಟಿವ್ ವಿಚಾರ ಅಂತ ಅಂದ್ಮೇಲೆ ನೀವು ಸ್ವಲ್ಪ ಓದ್ಕೊಳ್ಬೇಕಾಗಿತ್ತಲ್ಲ. ಅಲ್ಲ, ನಾವು ಎಜುಕೇಶನ್ ಇಲ್ಲ ಮೇಡಮ್ ನನಗೆ. ಓಕೆ, ಯಾವೆಲ್ಲ ಬೆದರಿಕೆ ಹಾಕಿದ್ದಾರೆ ಮೇಡಮ್? ಕೊಲೆ ಬೆದರಿಕೆ ಹಾಕವ್ರೆ. ಮತ್ತೆ ಆ ವಿಡಿಯೋದಲ್ಲಿ ನೋಡಿ, ನಮ್ಮ ಮಿಸ್ಸಸ್ ಕೇಳಿದಕ್ಕೆ ಕೆಟ್ಟದಾಗೆಲ್ಲ ಬೈದವ್ರೆ ಮೇಡಮ್. ಏನು ತಿಕ್ಕಾಗಾಂಚಲಿ ಹೆಣ್ಮಕ್ಳ ಹತ್ರ ಏನು ನಿನ್ಗೆ ತಿಕ್ಕಾಗಾಂಚಲಿ ಅಂತಾರೆ. ನಾನು ಲೈವ್ ವಿಡಿಯೋ ತೋರಿಸಿ ಹೆಣ್ಮಕ್ಳಿಗೆಲ್ಲ ಆ ತರ ಮಾತಾಡ್ತಾರೆ ಮೇಡಮ್. ಮಾತು ಬಂದ್ರ ಸುರೇಶ್ ಅನ್ನ ಇಬ್ಬರ ಹತ್ರ ಬರೀ ಹೆಣ್ಮಕ್ಳ ಹತ್ರ ಸೊಂಟದಿಂದ ಕೆಳಗೆ ಮಾತೆ. ನನ್ನ ಮಾತು ಬೇಡ ಮೇಡಮ್, ಆ ಕ್ಷೇತ್ರದಲ್ಲಿ ನೀವೇ ಸರ್ವೆ ಮಾಡಿ ಏನು ಎತ್ತ ಅಂತ ಅವ್ರ ಬಗ್ಗೆ ಗೊತ್ತಾಗುತ್ತೆ. ಈಗ ಇನ್ನೊಂದು, ಒಬ್ಬ ಬಡವ ಆಗದವನು ಕೇಳೋದೇ ತಪ್ಪ ಮೇಡಮ್ ಈ ಭೂಮಿ ಮೇಲೆ. ನಮ್ಗೆ ಹಚ್ಚಿಲ್ವಾ ಮೇಡಮ್ ಹಾಗಾದ್ರೆ? ಓಕೆ 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 ಸಲ್ಲಾಪುರಪ್ಪ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ನನ್ನ ಹತ್ರ ನೀನ್ ಯಾರು ಅನ್ನೋದಕ್ಕೆ ಮತ್ತೆ ನೀನೇನ್ ಕಾಣಿಸ್ಲೇ? ನನ್ನ ಮನೆಗೆ ನಾನು ಕಟ್ಕೊಂಡಿದ್ದೆ. ದಲಿತರ ಮನೆ ಯಾರ್ದಲ್ಲ? ದಲಿತರು ಯಾರು ಕಟ್ಟಿದ್ರು? ದಲಿತರ ಮನೆ ನಾವೇ ಕಟ್ಟಿರೋ ತಗೊಂಬರ್ ಹೋಗಿ. ಸುಮ್ನೆ ಈಗ ನನ್ ಮಾತಾಡ್ಬಿಡುದು, ಮಾತಾಡಕ್ಕೆ ಸುಮ್ನೆ ನಾನು ಹೇಳ್ತಾ ಇದ್ರಲ್ಲ, ಹೋದ್ರೆ ಸರೋಗ್ತಿದ್ದೆ. ಸುಮ್ನೆ ಇದ್ದೀನಿ. ಏನ್ ಕಟ್ಟಿ ಯಾರಪ್ಪು ನಾಸ್ತಿ ಅಂತ ತಗೊಂಡಿಲ್ಲ, ಮತ್ತೆ ದುಡ್ಡು ಎಣಿಸಿದೀನಿ. ಯಾರ ತಗೊಂಡಿಲ್ವಾ? ಯಾವ ಕೇಳೋ ಹೋಗಿ ಹೇಳ್ತಾ ಇದ್ರಲ್ಲ, ಕ್ಯಾತಾಗಿ ಬಂದ್ರೆ ನೀನು ಇಲ್ಲಿ ಊರೊಳಗೆ ಹೊಡಿಸ್ತೀನಿ. ಊರು ಜನಮಗಳೆಲ್ಲ ನಿನ್ನ ಹತ್ರ ನನ್ನ ಹತ್ರ ಮಾತಾಡ್ತೀಯಾ? ನೀನ್ ಯಾವಾಗ ಮಾತಾಡ್ಕೊಂತ ನಮ್ಮ ನಿನ್ನ ತೊಗೊಂಡಿದ್ರೆ ಬಂದೆ ಮತ್ತೆ ಹೇಳಿದ್ದೀನಲ್ಲ, ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಅವತ್ತ ಮಾತಾಡ ಹೋಗಿ ಮತ್ತೆ ಹೇಳಿದಲ್ಲ ನಾನು ನಿಮ್ಗೆ. ಆಮೇಲೆ ಸುಮ್ಮನೆ ಹೇಳಿಲ್ಲ. ನಮ್ಮ ಬೇರೆ ಏನೋ ವಿಡಿಯೋ ಮಾಡ್ತಾ ಇದ್ಯಾ? ಜಾಸ್ತಿ ಬೇಡ, ಸುಮ್ಮನೆ ಮಾತಾಡ್ ನೋಡು. ಯಾರು ಯಾರು ಕಲ್ತ್ಕೊಂಡ್ಬಿಡ್ತಾರೆ?
ನಮ್ಮ ಅಣ್ಣ ಬಂದಿದ್ರು ಬೆಳೆ ಏನ್ ಏನ್ ಮಾಡ್ತಾರೆ ನಾನು ಏನಕ್ಕೆ ಬಂದ್ಬಿಟ್ಟಿಲ್ಲ ನಾನು ಓನರ್ ಐತಿ ಒಟ್ಟಾಸ್ತಿಗೆ ಓನರ್ ಅಲ್ಲಣ್ಣ ಒಟ್ಟಾಸ್ತಿಗೆ ಯಾವನ್ ಓನರ್ ಅಲ್ಲ ಒಡ್ಡಾನೆ ಓನರು ಒಟ್ಟಾಸ್ತಿಗೆ ಒಡ್ಡಾನೆ ಓನರ್ ದಲಿತ ನಾಸ್ತಿಗೆ ದಲಿತನೇ ಓನರು ಹೌದು ಅದಕ್ಕೆ ಸುಮ್ಮನೆ ಇದೀನಿ ಏನ್ ಕೇಳೋ ಮಾತಾಡಬೇಡದು ಸಾಯಿಸಿ ನನ್ನ ಸಾಯ್ಸಕ್ಕೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.